ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 3 ಡಿವಿಸಿಬಿಲಿಟಿ ರೂಲ್ಸ್ ಕನ್ನಡದಲ್ಲಿ ಭಾಗಾಕಾರದ ನಿಯಮಗಳು ಇದರ ಮೇಲೆ 25 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಬೇಕು ಅಂದರೆ ನೀವು 11 ಡಿವಿಸಿಬಿಲಿಟಿ ರೂಲ್ಸು ಗೊತ್ತಿರಬೇಕು. 2, 3, 4, 5, 6, 7, 8, 9, 10 ಮತ್ತು 11 ಇಷ್ಟು ನಂಬರ್ದು ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿದ್ರೆ ಮಾತ್ರ ಇದನ್ನು ತುಂಬ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಕ್ವಶನ್ ನಂಬರ್ 1 ನೋಡಿ. ಇಫ್ ದ ಸಮ್ ಆಫ್ ದ ಡಿಜಿಟ್ ಆಫ್ ಎ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ 3 ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ. ಕನ್ನಡದಲ್ಲಿ ಸಂಖ್ಯೆಯ ಅಂಕಿಗಳ ಮೊತ್ತವು 3ರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯು ನೋಡಿ, ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರೋ ಇದು ಡೈರೆಕ್ಟಾಗಿ ಆನ್ಸರ್ ಬಿ ಅಂತ ಹೇಳ್ಬೋದು. ಆನ್ಸರ್ ಬಿ ಅಂದರೆ 3 ಅಂತ ಹೇಳ್ಬೋದು. 3ದು ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಸಮ್ ಆಫ್ ಡಿಜಿಟ್ ಅಂತ ತಗೊಳ್ಳಿ. ಸಮ್ ಆಫ್ ಡಿಜಿಟ್ಸ್ ಕನ್ನಡದಲ್ಲಿ ಸಂಖ್ಯೆಗಳ ಮೊತ್ತ. ಸಂಖ್ಯೆಗಳ ಮೊತ್ತ ಆಯಿತಾ? ಯಾವ್ದಾದ್ರು ಒಂದು ಸಂಖ್ಯೆಗಳು ತಗೊಳ್ಳಿ, ಅದರ ಮೊತ್ತ ಏನಾದರೂ 3ಯಿಂದ ಡಿವೈಡ್ ಆದರೆ ಆ ನಂಬರು ಸಹ 3ಯಿಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 162 ಅಂತ ತಗೊಳ್ಳಿ. 1 + 6 + 2 ಸಮ್ ಆಫ್ ಡಿಜಿಟು ಅಥವಾ ಸಂಖ್ಯೆಗಳ ಮೊತ್ತ. ಆ್ಯಡ್ ಮಾಡಿ. 6 + 1 7, 7 + 2 9 ಆಗುತ್ತೆ. ಆಯಿತಾ? ಇದು ಸಮ್ ಆಫ್ ಡಿಜಿಟ್ ಆಗುತ್ತೆ. 9 ಏನಾದರೂ 3ಯಿಂದ ಡಿವೈಡ್ ಆದರೆ 3 1s 3 3s 9 ಏನಾದರೂ 3ಯಿಂದ ಡಿವೈಡ್ ಆದರೆ ಈ ಅಂಕೆನೂ 3ಯಿಂದ ಡಿವೈಡ್ ಆಗುತ್ತೆ. ಆಯಿತಾ? ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 2 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿವಿಸಿಬಲ್ ಬೈ ಬೋತ್ 4 and 5? ಕನ್ನಡದಲ್ಲಿ ಈ ಕೆಳಗಿನ ಸಂಖ್ಯೆಯಲ್ಲಿ ಯಾವುದು 4 ಮತ್ತು 5ರಿಂದ ಭಾಗವಾಗುತ್ತದೆ ಅಂತ ಕೇಳ್ತಾ ಇದ್ದಾನೆ. 4 ನಂಬರ್ ಕೊಟ್ಟಿದ್ದಾನೆ. 4ಇಂದನೂ ಭಾಗ ಆಗಬೇಕು, 5ಇಂದನೂ ಭಾಗ ಆಗಬೇಕು. ಆಯಿತಾ? ಯಾವ ನಂಬರು 4ಇಂದನೂ ಭಾಗ ಆಗುತ್ತೆ, 5ಇಂದನೂ ಭಾಗ ಆಗುತ್ತೆ ಅಂತ ಅವ್ನು ಕೇಳಿದ್ದಾನೆ. ಆಯಿತಾ? ಅದಕ್ಕೆ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರಬೇಕು ಅಂತ. 4ಇಂದ ಭಾಗ ಆಗಬೇಕಂದ್ರೆ ಏನಿರಬೇಕು? ಲಾಸ್ಟ್ 2 ಡಿಜಿಟು. ಲಾಸ್ಟ್ 2 ಡಿಜಿಟು 0 ಇರಬೇಕು, 2 0 ಇರಬೇಕು, ಅಥವಾ 4ಇಂದ ಭಾಗ ಆಗಬೇಕು. ಆಯಿತಾ? 5ಇಂದ ಭಾಗ ಆಗಬೇಕಂದ್ರೆ ಲಾಸ್ಟ್ ಡಿಜಿಟು 0 ಅಥವಾ 5 ಇರಬೇಕು. ಆಯಿತಾ? 5ಇಂದ ಫಸ್ಟ್ ಚೆಕ್ ಮಾಡಿ. ಇದು ಲಾಸ್ಟ್ ಡಿಜಿಟ್ ನೋಡಿ 2 ಇದೆ ಅಂದರೆ ಇದು 5ಇಂದ ಭಾಗ ಆಗೋಕ್ಕಾಗಲ್ಲ, 5ಇಂದ ಡಿವೈಡ್ ಆಗಲ್ಲ. ಲಾಸ್ಟ್ ಡಿಜಿಟ್ 2 ಇದೆ, ಸೊ ಇದು 5ಇಂದ ಡಿವೈಡ್ ಆಗಲ್ಲ. ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ 5ಇಂದ. ಆಯಿತಾ? ನೆಕ್ಸ್ಟ್ 4ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗಬೇಕು. ನೋಡಿ 65 ಲಾಸ್ಟ್ 2 ಡಿಜಿಟು 65 4ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. 65 4 1s 4 25 ಬರುತ್ತೆ. 25 4ಇಂದ ಡಿವೈಡ್ ಆಗಲ್ಲ, ಸೊ ಇದು ಡಿವೈಡ್ ಆಗಲ್ಲ. ನೆಕ್ಸ್ಟ್ ನೋಡಿ, ನಾವು ಡೈರೆಕ್ಟಾಗಿ ಇದನ್ನೇ ಅಂತ ಹೇಳ್ಬೋದಿತ್ತು, ಆನ್ಸರ್ ಸಿ ಅಂತ ಹೇಳಬೇಕಿತ್ತು. ನಾನು ಸುಮ್ಮನೆ ಸಾಲ್ವ್ ಮಾಡಿಸ್ತಾ ಇದ್ದೀನಿ, ಮಕ್ಕಳಿಗೆ ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೋಡಿ, ಲಾಸ್ಟಲ್ಲಿ 0 ಇದೆ, 5ಇಂದ ಡಿವೈಡ್ ಆಗುತ್ತೆ. ಲಾಸ್ಟಲ್ಲಿ 2 0 ಇದೆ, ಲಾಸ್ಟಲ್ಲಿ 2 0 ಇದೆ, ಇದು 4ಇಂದ ಡಿವೈಡ್ ಆಗುತ್ತೆ. ಆಯಿತಾ? ಆನ್ಸರ್ ಸಿ. ಆನ್ಸರ್ ಸಿ. ಆಯಿತಾ? ನೀವೆಲ್ಲ ಎಕ್ಸಾಮಲ್ಲಿ ಕ್ವಶನ್ ಆನ್ಸರ್ ನೋಡ್ತಾ ಇದ್ದಂಗೆ ಡೈರೆಕ್ಟ್ ಆನ್ಸರ್ ಸಿ ಅಂದ್ಬಿಟ್ಟು OMR ಅಲ್ಲಿ ಸರ್ಕಲ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗ್ತಾರೆ. ಇಷ್ಟೊಂದು ಟೈಮ್ ಇರಲ್ಲ ನಿಮಗೆ. ಪ್ರತಿಯೊಂದು ಸಾಲ್ವ್ ಮಾಡ್ತಾ ಕೂತ್ಕೊಬೇಡಿ. OMR ಶೀಟಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರ. OMR ಶೀಟಲ್ಲಿ ಆನ್ಸರ್ ಸಿ ಅಂದ್ಬಿಟ್ಟು ಸರ್ಕಲ್ ಮಾಡಿಬಿಟ್ಟು ಗುಂಡಾಕ್ಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ ಹೊರಟೋಗ್ಬಿಡಿ. ಕ್ವಶನ್ ನಂಬರ್ 3. ದ ನಂಬರ್ ಹ್ಯಾವಿಂಗ್ 0 and 5 ಇನ್ ದೇರ್ ಯೂನಿಟ್ ಪ್ಲೇಸ್ ಆರ್ ಡಿವಿಸಿಬಲ್ ಬೈ. ಆಯಿತಾ? ಕನ್ನಡದಲ್ಲಿ 0 ಮತ್ತು 5ರಿಂದ ಕೊನೆಗೊಳ್ಳುವ ಎಲ್ಲ ಸಂಖ್ಯೆಗಳ ಬಾಧ್ಯತೆ ಅಂದರೆ ಡಿವಿಸಿಬಿಲಿಟಿ ರೂಲು 5 ಕೇಳಿದ್ದಾನೆ. 5 ಏನಿದೆ ಡಿವಿಸಿಬಿಲಿಟಿ ರೂಲ್ಸು? ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. 0 ಇರಬೇಕು ಅಥವಾ 5 ಇದ್ದರೆ ಅದು 5ಇಂದ ಡಿವೈಡ್ ಆಗುತ್ತೆ. ಇದಕ್ಕೆ ಆನ್ಸರ್ ಏನಿದೆ? ಆನ್ಸರ್ ಡಿ ಅಂದ್ಬಿಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 4. ಇಫ್ 18 is subtracted from 4, 5, 7, 8 then the number obtained is divisible by. ಕನ್ನಡದಲ್ಲಿ 4, 5, 7, 8 ಅಲ್ಲಿ 18ರನ್ನು ಕಳೆದರೆ ಬರುವ ಸಂಖ್ಯೆ ಯಾವುದರ ಬಾಧ್ಯತೆಯನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾನೆ. 4, 5, 7, 8 ಅಲ್ಲಿ 18ನ ಮೈನಸ್ ಮಾಡಿದ್ರೆ 4, 5, 6, 0 ಬರುತ್ತೆ. ಆಯಿತಾ? ಈ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ? 4 ನಂಬರ್ ಕೊಟ್ಟಿದ್ದಾನೆ, 11 ಕೊಟ್ಟಿದ್ದಾನೆ, 9 ಕೊಟ್ಟಿದ್ದಾನೆ, 7 ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ. ನೋಡಿ, ಇದು ನಂಬರ್ದು ನೋಡಿದ ತಕ್ಷಣ ಗೊತ್ತಾಗುತ್ತೆ. 5ದು ಡಿವಿಸಿಬಿಲಿಟಿ ರೂಲ್ಸು.
ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಲಾಸ್ಟಲ್ಲಿ 0 ಇದೆ ಅಂದರೆ ಇದು 5 ಇಂದ ಡಿವೈಡ್ ಆಗುತ್ತೆ. ಆನ್ಸರ್ ಡಿ ಅಂದ್ಬಿಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡಿ. ಆಯಿತಾ, ಆನ್ಸರ್ ಡಿ. ಕ್ವಶನ್ ನಂಬರ್ 5, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ 10 ಅಂತ ಕೇಳಿದ್ದಾನೆ. 10 ಇಂದ ಯಾವ ನಂಬರ್ ಡಿವೈಡ್ ಆಗುತ್ತೆ, ಅದಕ್ಕೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. 10 ಡಿವಿಸಿಬಿಲಿಟಿ ರೂಲ್ ಏನಿದೆ, ಲಾಸ್ಟ್ ಡಿಜಿಟು 0 ಇರಬೇಕು. ಲಾಸ್ಟ್ ಡಿಜಿಟು 0 ಇರಬೇಕು. ಯಾವುದಿದೆ, ಆನ್ಸರ್ ಇ. ಆಯಿತಾ, ಲಾಸ್ಟ್ ಡಿಜಿಟ್ 0 ಇದ್ದರೆ ಅದು 10 ಇಂದ ಡಿವೈಡ್ ಆಗುತ್ತೆ. ನೋಡಿ, ಇದರಲ್ಲಿಲ್ಲ, ಇದರಲ್ಲಿಲ್ಲ, ಇದರಲ್ಲಿಲ್ಲ. ಸೊ ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ನಾಟ್ ಡಿವಿಸಬಲ್ ಬೈ 11. ಕನ್ನಡದಲ್ಲಿ ಕೆಳಗಿನ ಯಾವ ಸಂಖ್ಯೆಯು 11ರ ಬಾಧ್ಯತೆಯನ್ನು ಹೊಂದಿಲ್ಲ. 4 ನಂಬರ್ ಕೊಟ್ಟಿದ್ದಾನೆ. ಇದು ಯಾವುದು 11ರಿಂದ ಡಿವೈಡ್ ಆಗಲ್ಲ ಅಂದ್ಬಿಟ್ಟು ಚೆಕ್ ಮಾಡಬೇಕು. ಅದಕ್ಕೋಸ್ಕರ 11ರದ್ದು ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. ಏನಿದೆ ನೋಡಿ, ಆಲ್ಟರ್ನೇಟ್ ನಂಬರು 2 + 5 7 ಆಗುತ್ತೆ. ಪುನಃ ಮೇಲ್ಗಡೆ ಆಲ್ಟರ್ನೇಟ್ ನಂಬರು 4 + 3 7 ಆಗುತ್ತೆ. ಎರಡು ಮ್ಯಾಚ್ ಆಗ್ತಾ ಇದೆ. ಸೊ ಇದು 11ರಿಂದ ಡಿವೈಡ್ ಆಗುತ್ತೆ. 11ರಿಂದ ಡಿವೈಡ್ ಆಗುತ್ತೆ ಈ ನಂಬರು. ಇದನ್ನು ಚೆಕ್ ಮಾಡಿ. ಆಲ್ಟರ್ನೇಟ್ ನಂಬರ್ ಒಂದಾದ್ಮೇಲೆ ಒಂದು ನಂಬರು 7 + 0 + 7 14 ಬರ್ತಾ ಇದೆ. ಪುನಃ ಮೇಲ್ಗಡೆ ಆಲ್ಟರ್ನೇಟ್ ನಂಬರು 7 + 7 7 + 7 14 ಬರ್ತಾ ಇದೆ. ಎರಡು ಮ್ಯಾಚ್ ಆಗ್ತಾ ಇದೆ. ಇದು ಎರಡು ಮ್ಯಾಚ್ ಆಗ್ತಾ ಇದೆ. ಸೊ ಈ ನಂಬರು 11ರಿಂದ ಡಿವೈಡ್ ಆಗುತ್ತೆ. ಆಯಿತಾ, ನೆಕ್ಸ್ಟ್ ಈ ನಂಬರ್ ನೋಡಿ, ಆಲ್ಟರ್ನೇಟ್ ನಂಬರು 9 + 5 + 7 ಎಷ್ಟಾಗುತ್ತೆ, 21 ಆಗುತ್ತೆ. ಆಯಿತಾ, 16 + 21 ಆಗುತ್ತೆ. ನೆಕ್ಸ್ಟ್ ಆಲ್ಟರ್ನೇಟ್ ನಂಬರ್ ಮೇಲ್ಗಡೆ ಇದೊಂದು ಎಷ್ಟಾಗುತ್ತೆ, 1 + 6 + 3 ಎಷ್ಟಾಗುತ್ತೆ, 10 ಆಗುತ್ತೆ. ಆಯಿತಾ, ಇಲ್ಲಿ 21 ಇದೆ, ಇಲ್ಲಿ 10 ಇದೆ. 21ನಲ್ಲಿ 10 ಮೈನಸ್ ಮಾಡಿ ಎಷ್ಟು ಬರುತ್ತೆ, 21ನಲ್ಲಿ 10 ಅಂದರೆ 11 ಬರುತ್ತೆ. 11ರಿಂದ ಡಿವೈಡ್ ಆಗುತ್ತೆ. ಸೊ ಈ ನಂಬರು 11ರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇದನ್ನು ನೋಡಿ, ಈ 3 ನಂಬರ್ ಡಿವೈಡ್ ಆಗುತ್ತೆ ಅಂದರೆ ಈ ನಂಬರು ಡಿವೈಡ್ ಆಗಲ್ಲ 11ರಿಂದ. ಆಬ್ವಿಯಸ್ಲಿ ಯಾವ್ದಾರ ಒಂದು ಡಿವೈಡ್ ಆಗಲ್ಲ. ಆನ್ಸರ್ ಡಿ ಅಂತ ಹೇಳ್ಬೋದು. ಆನ್ಸರ್ ಡಿ ಅಂತ ಹೇಳಿ ಅಥವಾ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ. ಆಲ್ಟರ್ನೇಟ್ ನಂಬರು 4 + 6 4 + 6 ಅಂದರೆ 10 ಬರುತ್ತೆ. ಇಲ್ಲಿ 2 + 3 ಇದೆ. 2 + 3 ಅಂದರೆ 5 ಬರುತ್ತೆ. ಎರಡು ಮ್ಯಾಚ್ ಆಗ್ತಾ ಇಲ್ಲ ನೋಡಿ, ಎರಡು ಮ್ಯಾಚ್ ಆಗ್ತಾಯಿಲ್ಲ. ಸೊ ಇದು 11ರಿಂದ ಡಿವೈಡ್ ಆಗಲ್ಲ. ಆನ್ಸರ್ ಡಿ ಅಂದ್ಬಿಟ್ಟು ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 7, ಇಫ್ 3 is added 3 times of 15 then it is divisible by. ಕನ್ನಡದಲ್ಲಿ 15ರ 3ರಷ್ಟಕ್ಕೆ 3ಅನ್ನು ಸೇರಿಸಿದರೆ ಆ ಸಂಖ್ಯೆಯು ಯಾವುದರಿಂದ ಭಾಗವಾಗುತ್ತದೆ ಅಂತ ಕೇಳಿದ್ದಾನೆ. ಆಯಿತಾ, ಇಂಗ್ಲೀಷಲ್ಲಿ ನೋಡಿ, ಇಫ್ 3 is added 3 times of 15 ನೋಡಿ, 3 times of 15 ಅಂತ ಕೇಳಿದ್ದಾನೆ. 3 times of 15 ಅಂದರೆ ಸೆಂಟೆನ್ಸ್ ಓದಿ ಬರ್ಕೊಡಿ. 3 times of 15ಗೆ if 3 is added, if 3 is added to 3 times of 15 ಅಂತ ಕೇಳಿದ್ದಾನೆ. ಆಡಿದ್ರೆ ಏನು ಮಾಡೋದು, ಏನು ಬರುತ್ತೆ ಕನ್ನಡದಲ್ಲಿ? 15ರ 3ರಷ್ಟಕ್ಕೆ 3ಅನ್ನು ಸೇರಿಸಿದ್ದಾರೆ ಅಂತ ಕೇಳಿದ್ದಾನೆ. ಪ್ರತಿಯೊಂದು ಪದನ್ನು ಅರ್ಥ ಮಾಡ್ಕೊಳ್ಳಿ, ಈಕ್ವೇಷನ್ ಬರ್ಕೊಳ್ಳಿ. ಆಯಿತಾ, 15ರ 3ರಷ್ಟಕ್ಕೆ 3ಅನ್ನು ಸೇರಿಸಿದ್ದಾರೆ. ಆಯಿತಾ, 15 3 45 + 3 48 ಆಗುತ್ತೆ. 48 ಯಾವುದರಿಂದ ಡಿವೈಡ್ ಆಗುತ್ತೆ, 4 ನಂಬರ್ ಕೊಟ್ಟಿದ್ದಾನಪ್ಪ. 5 3 10 9 ಅಂತ ಕೊಟ್ಟಿದ್ದಾನೆ. ಆಯಿತಾ, 5ಇಂದ ಆಗಲ್ಲ. ಲಾಸ್ಟಲ್ಲಿ 0 ಅಥವಾ 5 ಇರಬೇಕು. 5ಇಂದ ಆಗಲ್ಲ. 3ಇಂದ ಚೆಕ್ ಮಾಡಿ. 3ಇಂದ 4 + 8 ಎಷ್ಟಾಗುತ್ತೆ, 12 ಆಗುತ್ತೆ. 12 3ಇಂದ ಡಿವೈಡ್ ಆಗುತ್ತಾ, ಆಗುತ್ತೆ. 3 1s 3 4s. ಆಯಿತಾ, ಆನ್ಸರ್ ಬಿ ಬರುತ್ತೆ ನಮಗೆ. ಆನ್ಸರ್ ಬಿ ಅಂತ ಡೈರೆಕ್ಟಾಗಿ ಮಾರ್ಕ್ ಮಾಡಿ. ಆಯಿತಾ, ಅದೇನು ನಾಟ್ ನೆಸೆಸರಿ 10 9 ಎಲ್ಲ ಚೆಕ್ ಮಾಡೋದು. ಬೇಕಂದ್ರೆ ಹೇಳ್ತೀನಿ ನೋಡಿ, ಲಾಸ್ಟಲ್ಲಿ 0 ಇರಬೇಕು 10 ಆದರೆ ಇಲ್ಲ,
ಸಮ್ ಆಫ್ ಡಿಜಿಟ್ 4 + 8 ಅಂದರೆ 4 + 8 ಅಂದರೆ 12. 12 9ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಸೊ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 8 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಬಲ್ ಬೈ ಬೋತ್ 2 and 3 ಅಂತ ಕೇಳಿದ್ದಾನೆ. ಅಂದರೆ ಕೆಳಗಡೆ 4 ನಂಬರ್ ಕೊಟ್ಟಿದ್ದಾನೆ. 4 ನಂಬರಲ್ಲಿ 2 ಮತ್ತು 3ಇಂದ 2 ಮತ್ತು 3ಇಂದ ಎರಡರಿಂದ ಯಾವ ನಂಬರ್ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? 2ಇಂದ ಡಿವೈಡ್ ಆಗಬೇಕು ಅಂದರೆ ಏನಿರುತ್ತೆ? 2ಇಂದ ಡಿವೈಡ್ ಆಗಬೇಕು ಅಂದರೆ 0 2 4 6 8 ಇರಬೇಕು. 0 2 4 6 8 ಇದ್ರೆ ಲಾಸ್ಟ್ ಡಿಜಿಟು 0 2 4 6 8 ಇದರಲ್ಲಿ ಯಾವ್ದಾರು ಒಂದು ನಂಬರ್ ಇದ್ದರೆ 2ಇಂದ ಡಿವೈಡ್ ಆಗುತ್ತೆ. ನೋಡಿ ಲಾಸ್ಟಲ್ಲಿ 7 ಇದೆ. ಲಾಸ್ಟಲ್ಲಿ 7 ಇರೋದ್ರಿಂದ 2ಇಂದ ಡಿವೈಡ್ ಆಗಲ್ಲ. ಆಯಿತಾ? ಇದಾಗುತ್ತೆ ನೋಡಿ. ಲಾಸ್ಟಲ್ಲಿ 6 ಇದೆ. ಲಾಸ್ಟಲ್ಲಿ 6 ಇರೋದ್ರಿಂದ ಇದು 2ಇಂದ ಡಿವೈಡ್ ಆಗುತ್ತೆ. 2ಇಂದ ಡಿವೈಡ್ ಆಗುತ್ತೆ. 3ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. 126. 3ಇಂದ ಡಿವೈಡ್ ಆಗಬೇಕಂದ್ರೆ ಸಮ್ ಆಫ್ ಡಿಜಿಟ್ 1 + 2 + 6 ಎಷ್ಟಾಗುತ್ತೆ? 8 1 9 9. 3ಇಂದ ಆಗುತ್ತಾ? ಆಗುತ್ತೆ. 3 1s 3 3s. ಸೊ ಈ ನಂಬರು 2ಇಂದನೂ ಡಿವೈಡ್ ಆಗುತ್ತೆ, 3ಇಂದನೂ ಡಿವೈಡ್ ಆಗುತ್ತೆ. ಆನ್ಸರ್ ಬಿ ಅಂದ್ಬಿಟ್ಟು ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ 4 ಡಿಜಿಟು 6 ನಂಬರ್ ಕೊಟ್ಟಿದ್ದಾನೆ. 4 ಡಿಜಿಟ್ ಇದೆಯಲ್ಲ, ಡಿಜಿಟ್ ನಂಬರ್ 4ದು 6 ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. 5ರಿಂದ ಆಗುತ್ತಾ, 9ರಿಂದ ಆಗುತ್ತಾ, 7ರಿಂದ ಆಗುತ್ತಾ, 10ರಿಂದ ಆಗುತ್ತಾ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ 5ಇಂದ ಆಗಬೇಕು ಅಂದರೆ ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಸೊ 5ಇಂದ ಆಗಲ್ಲ. ಆಯಿತಾ? ನೆಕ್ಸ್ಟು 10ಇಂದ ಆಗಬೇಕು ಅಂದರೆ ಲಾಸ್ಟಲ್ಲಿ 0 ಇರಬೇಕು. ಲಾಸ್ಟಲ್ಲಿ 0 ಇಲ್ಲ. ಸೊ 10ಇಂದ ಆಗಲ್ಲ. 9ಇಂದ ಆಗಬೇಕು ಅಂದರೆ ಸಮ್ ಆಫ್ ಡಿಜಿಟು 4 + 4 + 4 + 4 + 4 + 4 ಅಂದರೆ 3 3 6 4 24 24 ಸಮ್ ಆಫ್ ಡಿಜಿಟು. ಇದು 9ಇಂದ ಡಿವೈಡ್ ಆಗಬೇಕು. ಆಗುತ್ತಾ? ಆಗಲ್ಲ. 9 1 9 9 2 18 9 3 27 ಆಗಲ್ಲ. 9ಇಂದ ಡಿವೈಡ್ ಆಗಲ್ಲ. ಸೊ ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ ಅಂದ್ಬಿಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡಿ. ಆಯಿತಾ? ನೋಡಿ ಡಿವಿಸಬಿಲಿಟಿ ರೂಲು 7 ಮತ್ತು 11 7 ಮತ್ತು 11 ಒಂದು ಕಾಮನ್ ಫ್ಯಾಕ್ಟ್ರ್ ಇದೆ. ಕಾಮನ್ ಫ್ಯಾಕ್ಟ್ರ್ ಏನಿದೆ ಅಂದರೆ ಈ ಥರ 6 ಡಿಜಿಟ್ ಇರುತ್ತಲ್ಲ, ಒಂದೇ ಅಂಕಿದು 6 ಡಿಜಿಟು 1 1 1 2 2 2 3 3 4 5 6 7 8 ಅಂದ್ಬಿಟ್ಟು 6 ಡಿಜಿಟ್ ಇರುತ್ತಲ್ಲ, 6 ಡಿಜಿಟ್ ಇರುತ್ತಲ್ಲ, ಈ ಕಡೆ 3 ಆ ಕಡೆ 3 ಈ ಕಡೆ 3 ಆ ಕಡೆ 3 ಈ ಕಡೆ 3 ಆ ಕಡೆ 3 ಆ ಥರ 6 ಡಿಜಿಟ್ ಇರುತ್ತಲ್ಲ. 6 ಡಿಜಿಟ್ ಇದ್ದರೆ ಇದು 7ಇಂದನೂ ಡಿವೈಡ್ ಆಗುತ್ತೆ ಮತ್ತು 11ಇಂದನೂ ಡಿವೈಡ್ ಆಗುತ್ತೆ. ಆಯಿತಾ? ಈ ಥರ 6 ಸಿಮಿಲರ್ ಡಿಜಿಟ್ ಇದ್ದರೆ 7ಇಂದನೂ ಡಿವೈಡ್ ಆಗುತ್ತೆ, 11ಇಂದನೂ ಡಿವೈಡ್ ಆಗುತ್ತೆ. ಈ ಥರ ನಂಬರ್ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು 7ಇಂದನೂ ಡಿವೈಡ್ ಆಗುತ್ತೆ, 11ಇಂದನೂ ಡಿವೈಡ್ ಆಗುತ್ತೆ ಅಂದ್ಬಿಟ್ಟು ಟಿಕ್ ಮಾಡಿ. ಆಯಿತಾ? ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದೊಂದು ನೆನಪಲ್ಲಿರಲಿ ನಿಮಗೆ. ಕ್ವಶನ್ ನಂಬರ್ 10 ನೋಡಿ. The quotient obtained by the division of 636/3 is divisible by ಅಂದರೆ 636 ಸಂಖ್ಯೆಯನ್ನು 3ರಿಂದ ಭಾಗಿಸಿದಾಗ 636 ಸಂಖ್ಯೆಯನ್ನು 3ರಿಂದ ಭಾಗಿಸಿದ್ರೆ ಏನಾಗುತ್ತೆ? 3 2s 3 1s 3 2s. ಆಯಿತಾ? ಇದು ಕ್ವೋಷೆಂಟ್ ಬರುತ್ತೆ. 636 ಇದು ಕ್ವೋಷೆಂಟ್ ಬರುತ್ತೆ. ಈ ಕ್ವೋಷೆಂಟು 212 ಯಾವುದರಿಂದ ಭಾಗ ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? 3ರಿಂದ ಭಾಗ ಆಗುತ್ತಾ, 8ರಿಂದ ಭಾಗ ಆಗುತ್ತಾ, 5ರಿಂದ ಭಾಗ ಆಗುತ್ತಾ, 2ರಿಂದ ಭಾಗ ಆಗುತ್ತಾ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಲಾಸ್ಟಲ್ಲಿ 2 ಇದೆ, ಲಾಸ್ಟಲ್ಲಿ 2 ಇದೆ ಮತ್ತು ಆಪ್ಷನಲ್ಲಿ 2 ಕೊಟ್ಟಿದ್ದಾನೆ. 2ದು ಏನು ಡಿವಿಸಬಿಲಿಟಿ ರೂಲು, ಲಾಸ್ಟಲ್ಲಿ 0 2 4 6 8 ಇರಬೇಕು. ಕಣ್ಣು ಮುಚ್ಕೊಂಡು ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಆನ್ಸರ್ ಡಿ ಅಂದ್ಬಿಟ್ಟು ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 11. Find the least number to be added to 134 to make it completely divisible by 9 ಅಂತ ಕೇಳಿದ್ದಾನೆ. 134 ಈ ಸಂಖ್ಯೆಯು 9ರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ ಯಾವ ಕನಿಷ್ಠ ಸಂಖ್ಯೆ ಸೇರಿಸಬೇಕು ಅಂತ ಕೇಳಿದ್ದಾನೆ. 134 ಆಯಿತಾ? 9ಇಂದ ಕಂಪ್ಲೀಟ್ ಭಾಗ ಆಗಬೇಕು. 9ದು ಡಿವಿಸಿಬಿಲಿಟಿ ರೂಲ್ ಏನಿದೆ? ಸಮ್ ಆಫ್ ಡಿಜಿಟ್ 1 + 3 + 4 8 ಆಯಿತು. ಆಯಿತಾ? 9ದು ಡಿವಿಸಿಬಿಲಿಟಿ ರೂಲ್ ಏನಿದೆ? ಸಮ್ ಆಫ್ ಡಿಜಿಟ್ಟು 9ಇಂದ ಭಾಗ ಆದರೆ ಈ ನಂಬರು 9ಇಂದ ಭಾಗ ಆಗುತ್ತೆ.
ಇದು 9ಇಂದ ಭಾಗ ಆಗಬೇಕು ಅಂದರೆ ಯಾವ ಕನಿಷ್ಠ ಅಂಕೆ ಸೇರಿಸ್ಬೇಕು? 4 ನಂಬರ್ ಕೊಟ್ಟಿದ್ದಾನೆ, 1 2 6 4 ಕೊಟ್ಟಿದ್ದಾನೆ. ಕಡಿಮೆ ಅಂಕಿ ಯಾವುದಿದೆ? 1 ಇದೆ. 1 ಆ್ಯಡ್ ಮಾಡಿ 9 ಆಗುತ್ತೆ. ಆಯಿತಾ? 9 9ಇಂದ ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಎ ಆಗುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ 8? ಆಯಿತಾ? ಕೆಳಗಡೆ 4 ನಂಬರ್ ಕೊಟ್ಟಿದ್ದಾನೆ. 4 ನಂಬರ್ ಕೊಟ್ಬಿಟ್ಟು ಯಾವ ನಂಬರು 8ಇಂದ ಭಾಗ ಆಗುತ್ತೆ ಅಂತ ಕೇಳಿದ್ದಾನೆ. 8th ಡಿವಿಸಬಿಲಿಟಿ ರೂಲ್ ಏನಿದೆ? 8th ಡಿವಿಸಬಿಲಿಟಿ ರೂಲು ಲಾಸ್ಟ್ 3 ಡಿಜಿಟು, ಆಯಿತಾ? ಲಾಸ್ಟ್ 3 ಡಿಜಿಟು ಒಂದು 3 0 ಇರಬೇಕು, 3 zeros ಇರಬೇಕು ಇದೆ, ಅಥವಾ ಲಾಸ್ಟ್ 3 ಡಿಜಿಟು 8ಇಂದ ಡಿವೈಡ್ ಆಗಬೇಕು. ಒಂದು ಕಂಡೀಷನ್ ಮ್ಯಾಚ್ ಆಗುತ್ತೆ. ಲಾಸ್ಟ್ 3 ಡಿಜಿಟು 3 0 ಇದೆ. ಆನ್ಸರ್ ಡಿ ಬರುತ್ತೆ ನಿಮಗೆ. ಆನ್ಸರ್ ಡಿ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಮಾರ್ಕ್ ಮಾಡೋಕ್ಕಾಗಲ್ಲ, ಫಾಸ್ಟಾಗಿ ಮಾಡಿ. ಆನ್ಸರ್ ಡಿ ಅಂದ್ಬಿಟ್ಟು ಡೈರೆಕ್ಟಾಗಿ OMR ಶೀಟಲ್ಲಿ ಸರ್ಕಲ್ ಮಾಡಿ. ಆಯಿತಾ? ಆನ್ಸರ್ ಡಿ. ಕ್ವಶನ್ ನಂಬರ್ 13 ನೋಡಿ. 6 ಡಿಜಿಟ್ ಕೊಟ್ಟಿದ್ದಾನೆ, 6 ನಂಬರ್ ಕೊಟ್ಟಿದ್ದಾನೆ. ಇದನ್ನು ಕ್ವಶನ್ ನಂಬರ್ 9ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ವಶನ್ ನಂಬರ್ 9 ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದ್ಸಲ ನೋಡಿ. ಈ ಥರ 6 ನಂಬರ್ ಕೊಟ್ಟಿದ್ರೆ, ಒಂದೇ ಡಿಜಿಟು 6 ನಂಬರ್ ಕೊಟ್ಟಿದ್ರೆ ಆ ಕಡೆ 3 ಇದೆ, ಈ ಕಡೆ 3 ಇದೆ. ಅದೇ ರೀತಿ 2 2 2 ಯಾವುದಾದ್ರು ನಂಬರ್ ಇರ್ಬೋದು, 1ರಿಂದ 9ವರೆಗೆ ಯಾವುದಾದ್ರು ನಂಬರ್ ಇರ್ಬೋದು. ಈ ಥರ 6 ಡಿಜಿಟ್ ಇದ್ದರೆ ಅದು 7ಇಂದನೂ ಡಿವೈಡ್ ಆಗುತ್ತೆ, ಭಾಗ ಆಗುತ್ತೆ, 11ಇಂದನೂ ಡಿವೈಡ್ ಆಗುತ್ತೆ. ಆಯಿತಾ? ಇದನ್ನು ಡೈರೆಕ್ಟಾಗಿ ನೀವು OMR ಶೀಟಲ್ಲಿ ಮಾರ್ಕ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ? ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 14 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ ಬೋತ್ 5 and 10 ಅಂತ ಕೇಳಿದ್ದಾನೆ. ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು 5 ಮತ್ತು 10ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಅಂತ ಕೇಳಿದ್ದಾನೆ. 4 ನಂಬರ್ ಕೊಟ್ಟಿದ್ದಾನೆ. 645 304 2040 85 25 ಅಂದ್ಬಿಟ್ಟು 4 ನಂಬರ್ ಕೊಟ್ಟಿದ್ದಾನೆ. 5 ಮತ್ತು 10ರಿಂದ ಯಾವ ನಂಬರ್ ಭಾಗ ಆಗುತ್ತೆ ಅಂತ ಕೇಳಿದ್ದಾನೆ. ನೋಡಿ, ಫಸ್ಟು 5 ಡಿವಿಸಿಬಿಲಿಟಿ ರೂಲ್ ಏನು? ಲಾಸ್ಟ್ ಡಿಜಿಟ್ 0 ಇರಬೇಕು ಅಥವಾ 5 ಇರಬೇಕು. ನಂಬರ್ 10 ಡಿವಿಸಿಬಿಲಿಟಿ ರೂಲು ಲಾಸ್ಟ್ ಡಿಜಿಟು 0 ಇರಬೇಕು. ಆಯಿತಾ? ಇಲ್ಲಿ ನೋಡಿ, ಲಾಸ್ಟ್ ಡಿಜಿಟ್ 0 ಇದ್ದರೆ 10ರಿಂದ ಭಾಗ ಆಗುತ್ತೆ. ಇವ್ಯಾವುದು 10ರಿಂದ ಭಾಗ ಆಗಲ್ಲ. ಆಯಿತಾ? ಇವ್ಯಾವುದು 10ರಿಂದ ಭಾಗ ಆಗಲ್ಲ. ಇದು ಮಾತ್ರ 10ರಿಂದ ಭಾಗ ಆಗುತ್ತೆ. ಮತ್ತು ಡಿವಿಸಿಬಿಲಿಟಿ ರೂಲ್ದು 5 ಏನಿದೆ, ಲಾಸ್ಟ್ ಡಿಜಿಟ್ 0 ಇರಬೇಕು ಅಥವಾ 5 ಇರಬೇಕು. ಆಯಿತಾ? ಈ ನಂಬರು 5ರಿಂದನೂ ಭಾಗ ಆಗುತ್ತೆ, 10ರಿಂದನೂ ಭಾಗ ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 15. ದ ಪ್ರಾಡಕ್ಟ್ ಆಫ್ 15 × 15 ಈಸ್ ಡಿವಿಸಬಲ್ ಬೈ 15 × 15ರ ಗುಣಲಬ್ಧವು ಯಾವುದರಿಂದ ಭಾಗ ಆಗುತ್ತದೆ? ಫಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿ. 15 × 15 15 ಸ್ಕ್ವೇರ್ ಅಂದರೆ 225 ಆಗುತ್ತೆ. ಆಯಿತಾ? ಈ ನಂಬರ್ ಯಾವುದರಿಂದ ಭಾಗ ಆಗುತ್ತೆ? 4ಇಂದ ಭಾಗ ಆಗುತ್ತಾ, 3ಇಂದ ಭಾಗ ಆಗುತ್ತಾ, 10ಇಂದ ಭಾಗ ಆಗುತ್ತಾ, 7ಇಂದ ಭಾಗ ಆಗುತ್ತಾ? ಫಸ್ಟು ಇದು ಮಾಡಿ, 3ಇಂದ ಚೆಕ್ ಮಾಡಿ. ಸಮ್ ಆಫ್ ಡಿಜಿಟ್ 2 + 2 + 5 2 2 4 4 + 5 9. ಆಯಿತಾ? 9 3ರಿಂದ ಡಿವೈಡ್ ಆಗುತ್ತೆ. ಆಯಿತಾ? 3ರಿಂದ ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಬಿ. ಆನ್ಸರ್ ಬಿ. ಆಯಿತಾ? ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ ದ ಡಿಫರೆನ್ಸ್ ಆಫ್ 143 ಆ್ಯಂಡ್ 8 ಅಂತ ಇದೆ. ಕನ್ನಡದಲ್ಲಿ 143 ಮತ್ತು 8ರ ವ್ಯತ್ಯಾಸವು ಯಾವ ಸಂಖ್ಯೆಯ ಬಾಧ್ಯತೆಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. 143ಯಲ್ಲಿ 8ನ ಮೈನಸ್ ಮಾಡಿದ್ರೆ 135 ಬರುತ್ತೆ. ಆಯಿತಾ? ಫಸ್ಟು ಮೈನಸ್ ಮಾಡಬೇಕು. 143ಯಲ್ಲಿ 8 ಮೈನಸ್ ಮಾಡಿ 135 ಬರುತ್ತೆ. ಆಯಿತಾ? 135 ನಂಬರು 4 ಆಪ್ಷನ್ಸ್ ಇದೆ. ಇದರಲ್ಲಿ ಡಿವೈಡ್ ಆಗುತ್ತಾ, ಇದರಲ್ಲಿ ಡಿವೈಡ್ ಆಗುತ್ತಾ, ಇದರಲ್ಲಿ ಡಿವೈಡ್ ಆಗುತ್ತಾ, ಇದರಲ್ಲಿ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಫಸ್ಟ್ ನೋಡಿ, ಲಾಸ್ಟಲ್ಲಿ 5 ಇದೆ. ಲಾಸ್ಟಲ್ಲಿ 5 ಇರೋದ್ರಿಂದ 2ಇಂದ ಡಿವೈಡ್ ಆಗಲ್ಲ. 2ಇಂದ ಡಿವೈಡ್ ಆಗಲ್ಲ. 2ಇಂದ ಡಿವೈಡ್ ಆಗಬೇಕಾದ್ರೆ ಲಾಸ್ಟಲ್ಲಿ 0 2 4 6 8 ಇರಬೇಕು. ಆಯಿತಾ? ಮತ್ತು ನೋಡಿ, ಲಾಸ್ಟ್ ಡಿಜಿಟು 5 ಇದೆ. ಸೊ 10ಇಂದ ಡಿವೈಡ್ ಆಗಲ್ಲ. ಆಯಿತಾ? ನೆಕ್ಸ್ಟ್ 9 ನೋಡಿ, 9ಇಂದ ಚೆಕ್ ಮಾಡಿ. 9ಇಂದ ಚೆಕ್ ಮಾಡಿ ಅಂದರೆ 1 + 3 + 5 = 9 ಬರುತ್ತೆ. 9 9ಇಂದ ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಸಿ ಬರುತ್ತೆ. ಸಮ್ ಆಫ್ ಡಿಜಿಟ್ 9 ಬರುತ್ತೆ. 9 9ಇಂದ ಡಿವೈಡ್ ಆಗುತ್ತೆ.
ಆಯಿತಾ. ಸೊ ಆನ್ಸರ್ ಸಿ ಆಗುತ್ತೆ. ಕ್ವಶನ್ ನಂಬರ್ 17 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಬಲ್ ಬೈ 8 ಅಂತ ಇದೆ. 4 ನಂಬರ್ ಕೊಟ್ಟಿದ್ದಾನೆ. 4 ನಂಬರ್ ಕೊಟ್ಬಿಟ್ಟು ಯಾವ ನಂಬರು 8ರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಅದಕ್ಕೆ ಮೊದಲೇ 8th ಡಿವಿಸಿಬಿಲಿಟಿ ರೂಲ್ ಏನಿದೆ? 8th ಡಿವಿಸಿಬಿಲಿಟಿ ರೂಲ್ ಲಾಸ್ಟ್ 3 ಡಿಜಿಟ್, ಕೊನೆಯ 3 ಸಂಖ್ಯೆಗಳು 8ರಿಂದ ಡಿವೈಡ್ ಆಗಬೇಕು. ಆಯಿತಾ, ಕೊನೆಯ 3 ಸಂಖ್ಯೆಗಳು 8ರಿಂದ ಡಿವೈಡ್ ಆಗಬೇಕು, ಅಥವಾ ಲಾಸ್ಟ್ 3 ಡಿಜಿಟು 3 0 ಇರಬೇಕು. 3 0 ಇದ್ದರೆ 8ರಿಂದ ಡಿವೈಡ್ ಆಗುತ್ತೆ, ಅಥವಾ ಲಾಸ್ಟ್ 3 ಡಿಜಿಟು 8ರಿಂದ ಡಿವೈಡ್ ಆದರೆ ಆ ಕಂಪ್ಲೀಟ್ ನಂಬರು 8ರಿಂದ ಡಿವೈಡ್ ಆಗುತ್ತೆ. ಇದನ್ನು ಚೆಕ್ ಮಾಡಿ. ಫಸ್ಟ್ ಒನ್ 8ರಿಂದ ಚೆಕ್ ಮಾಡಿ. 8 1s 8, 64 ಬರುತ್ತೆ. 8 8 64. ಲಾಸ್ಟ್ 3 ಡಿಜಿಟ್ 8ರಿಂದ ಡಿವೈಡ್ ಆಗ್ತಾ ಇದೆ. ಸೊ ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 18. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ 11 ಅಂತ ಕೇಳಿದ್ದಾನೆ. ಕೆಳಗಿನಲ್ಲಿ ಯಾವುದು 11ರ ಬಾಧ್ಯತೆಯನ್ನು ಹೊಂದಿದೆ ಅಂತ 4 ನಂಬರ್ ಕೊಟ್ಟಿದ್ದಾನೆ. 4 ನಂಬರ್ ಕೊಟ್ಬಿಟ್ಟು ಯಾವ ನಂಬರು 11ರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ನೋಡಿ, ಕ್ವಶನ್ ನಂಬರ್ 9, ಕ್ವಶನ್ ನಂಬರ್ 13ನಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಯಿತಾ, ಕ್ವಶನ್ ನಂಬರ್ 9 ಮತ್ತು ಕ್ವಶನ್ ನಂಬರ್ 13ನಲ್ಲಿ ಆಲ್ರೆಡಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಯಿತಾ, 11ರಿಂದ ಡಿವೈಡ್ ಆಗಬೇಕು ಅಂದರೆ ನೋಡಿ, ಆಲ್ಟರ್ನೇಟ್ ನಂಬರ್ ಈ ಥರ 6 ನಂಬರ್ ಇದ್ದರೆ ಈ ಕಡೆ 3 ಡಿಜಿಟು, ಈ ಕಡೆ 3 ಡಿಜಿಟು, 6 ಡಿಜಿಟ್ ಸೇಮ್ ನಂಬರ್ ಇದ್ದರೆ ಅದು 11 ಮತ್ತು 7ರಿಂದ ಡಿವೈಡ್ ಆಗುತ್ತೆ. ಈ ಥರ ಸೇಮ್ ನಂಬರು 6 ಡಿಜಿಟ್ ಇದ್ದರೆ 7ರಿಂದನೂ ಡಿವೈಡ್ ಆಗುತ್ತೆ, 11ರಿಂದನೂ ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ ಬರುತ್ತೆ. ಇದು 5 ನಂಬರ್ ಇದೆ. 1 2 3 4 5 5 ನಂಬರ್ ಇದೆ. 5 ನಂಬರ್ ಇದ್ದರೆ ಡಿವೈಡ್ ಆಗಲ್ಲ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 19. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ ಬೋತ್ 2 and 4 ಅಂತ ಕೇಳಿದ್ದಾನೆ. 4 ನಂಬರ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 2 ಮತ್ತು 4 ಎರಡರಿಂದನೂ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, 2ದು ಡಿವಿಸಿಬಿಲಿಟಿ ರೂಲ್ ನೋಡಿ, ಲಾಸ್ಟ್ ಡಿಜಿಟು 0 2 4 6 8 ಇರಬೇಕು. ಆಯಿತಾ, 2 ಇದೆ, 6 ಇದೆ, 2 ಇದೆ, 6 ಇದೆ. ಎಲ್ಲ ನಂಬರೂ 2ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು 4ಇಂದ ಚೆಕ್ ಮಾಡಿ. 4ದೇನಿದೆ, ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗಬೇಕು, ಅಥವಾ ಲಾಸ್ಟ್ 2 ಡಿಜಿಟು 2 0 ಇರಬೇಕು. ಲಾಸ್ಟ್ 2 ಡಿಜಿಟು 2 0 ಇರಬೇಕು. ಆ ಥರ ಇದ್ದರೆ ಅದು 4ಇಂದ ಡಿವೈಡ್ ಆಗುತ್ತೆ. ಫಸ್ಟ್ ನಂಬರ್ ತೊಗೊಳ್ಳಿ. ಫಸ್ಟ್ ನಂಬರ್ ತೊಗೊಂಡು ಚೆಕ್ ಮಾಡಿ 4ಇಂದ 32 ಡಿವೈಡ್ ಆಗುತ್ತಾ ಅಂತ. 4 8s 32 ಡಿವೈಡ್ ಆಗುತ್ತೆ. ಆಯಿತಾ, ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಬೇರೆ ನಂಬರು 2ಇಂದ ಡಿವೈಡ್ ಆಗುತ್ತೆ, ಆದರೆ 4ಇಂದ ಡಿವೈಡ್ ಆಗಲ್ಲ. ಬೇಕು ಅಂದರೆ ನೀವು ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 20. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ 3 ಅಂತ ಕೇಳಿದ್ದಾನೆ. ಇದರಲ್ಲಿ ಯಾವ ನಂಬರು 3ಇಂದ ಭಾಗ ಆಗುತ್ತೆ ಅಂತ ಕೇಳಿದ್ದಾನೆ. ನಂಬರ್ 3ಇದು ಏನು ಡಿವಿಸಿಬಿಲಿಟಿ ರೂಲು? ಸಮ್ ಆಫ್ ಡಿಜಿಟ್. ಆಯಿತಾ, ಫಸ್ಟ್ ನಂಬರ್ ತೊಗೊಳ್ಳಿ. 4 + 5 + 1 ಎಷ್ಟಾಗುತ್ತೆ? 5 4 9 10 ಆಗುತ್ತೆ. ಸಮ್ ಆಫ್ ಡಿಜಿಟ್ ಮಾಡಿ 10 ಬರುತ್ತೆ. 10 3ಇಂದ ಡಿವೈಡ್ ಆಗಲ್ಲ. ಸೊ ಇದೆಲ್ಲ ನಂಬರ್. ಆಯಿತಾ, ಆನ್ಸರ್ ಎ ಬರಲ್ಲ. 7 8 7 + 8 + 7 ಸೆಕೆಂಡ್ ನಂಬರು. 7 1 7 7 4 2 3 21 22 ಬರುತ್ತೆ. ಸಮ್ ಆಫ್ ಡಿಜಿಟು 22 ಬರುತ್ತೆ. 3ಇಂದ ಡಿವೈಡ್ ಆಗಲ್ಲ. ಆಯಿತಾ, ನೆಕ್ಸ್ಟು 8 + 7 + 0 15 ಬರುತ್ತೆ. 15 3ಇಂದ ಡಿವೈಡ್ ಆಗುತ್ತೆ. 3 5s 15. ಸೊ ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 21 ನೋಡಿ. ಫೈಂಡ್ ದ ಲೀಸ್ಟ್ ನಂಬರ್ ಈಸ್ ಟು ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 28 ಟು ಮೇಕ್ ಇಟ್ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 5. ಕನ್ನಡದಲ್ಲಿ 28 ಈ ಸಂಖ್ಯೆಯು 5ರ ಬಾಧ್ಯತೆಯನ್ನು ಹೊಂದುವುದಾದರೆ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಆಯಿತಾ, 28 5ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗಬೇಕಾದ್ರೆ 4 ನಂಬರ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ಅಂಕಿನ ಕಳೆದ್ರೆ ಇದು ಕಂಪ್ಲೀಟಾಗಿ 5ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. 5ದು ಡಿವಿಸಿಬಿಲಿಟಿ ರೂಲ್ ಏನಿದೆ? ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಆಯಿತಾ, 28ಅಲ್ಲಿ ಏನು ಕಳೆದ್ರೆ 5 ಬರುತ್ತೆ ಅಥವಾ 0 ಬರುತ್ತೆ? ನೋಡಿ, 28 ಇದೆ,
1 ಕೊಟ್ಟಿದ್ದಾನೆ, 2 ಕೊಟ್ಟಿದ್ದಾನೆ, 3 ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ. ಆಯಿತಾ? 28ಅಲ್ಲಿ 3 ಮೈನಸ್ ಮಾಡಿ, 3 ಮೈನಸ್ ಮಾಡಿ 25 ಬರುತ್ತೆ. ಆಯಿತಾ? 28ಅಲ್ಲಿ 3 ಮೈನಸ್ ಮಾಡಿ 25 ಬರುತ್ತೆ. ಲಾಸ್ಟ್ ಡಿಜಿಟ್ ನೋಡಿ 5 ಇದೆ, 5 5 25. 25 5ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 5 1 5 5. ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಸಂಟ್ ಡಿವೈಡೆಡ್ 582 ಅಂತ ಕೊಟ್ಟಿದ್ದಾನೆ. ಆಯಿತಾ? ಕನ್ನಡದಲ್ಲಿ 582 ಈ ಸಂಖ್ಯೆಯು ಯಾವ ಸಂಖ್ಯೆಯ ಬಾಧ್ಯತೆಯನ್ನು ಹೊಂದಿಲ್ಲ ಅಂತ ಕೇಳಿದ್ದಾನೆ. ಆಯಿತಾ? 582 ಯಾವ ನಂಬರಿಂದ ಡಿವೈಡ್ ಆಗಲ್ಲ ಅಂತ ನೋಡಬೇಕು, ಚೆಕ್ ಮಾಡಬೇಕು. ಫಸ್ಟ್ 2 ಅಲ್ಲಿ ಚೆಕ್ ಮಾಡಿ. ಲಾಸ್ಟಲ್ಲಿ 0 2 4 6 8 ಇದೆ, 2 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ. 3 ಇಂದ ಚೆಕ್ ಮಾಡಿ. 3 ಇಂದ 5 ಪ್ಲಸ್ 8 ಪ್ಲಸ್ 2 ಇದನ್ನು ಆ್ಯಡ್ ಮಾಡಿ 15 ಬರುತ್ತೆ. ಆಯಿತಾ? ಸಮ್ ಆಫ್ ಡಿಜಿಟು 15 ಬರುತ್ತೆ. ಸೊ ಇದು 3 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. ಆಯಿತಾ? ನೆಕ್ಸ್ಟು 2 ಇಂದ ಮತ್ತು 3 ಇಂದ ಡಿವೈಡ್ ಆದರೆ ಆ್ಯಸ್ ಪರ್ ಡಿವಿಸಿಬಿಲಿಟಿ ರೂಲ್ 6 ಇಂದನೂ ಡಿವೈಡ್ ಆಗುತ್ತೆ. ಯಾವುದಾದ್ರು ಒಂದು ಅಂಕೆ 2 ಇಂದನೂ ಡಿವೈಡ್ ಆಗಬೇಕು, 3 ಇಂದನೂ ಡಿವೈಡ್ ಆಗಬೇಕು. ಆ ರೀತಿ ಇದ್ದರೆ ಆ ನಂಬರು 6 ಇಂದನೂ ಡಿವೈಡ್ ಆಗುತ್ತೆ. ಇದು ಡಿವಿಸಿಬಿಲಿಟಿ ರೂಲ್ ಆಫ್ 6. ಸಂಖ್ಯೆ 6ರ ಡಿವಿಸಿಬಿಲಿಟಿ ರೂಲ್ ಇದು. ಆಯಿತಾ? ನೆಕ್ಸ್ಟ್ 4 ಇಂದ ಚೆಕ್ ಮಾಡಿ. 4ಅಲ್ಲಿ ಏನು ಡಿವಿಸಿಬಿಲಿಟಿ ರೂಲು? ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆಗಬೇಕು. ನೋಡಿ, ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆಗಲ್ಲ. ಸೊ 582 4 ಇಂದ ಡಿವೈಡ್ ಆಗಲ್ಲ. ಆನ್ಸರ್ ಸಿ. ಆನ್ಸರ್ ಸಿ. ಕ್ವಶನ್ ನಂಬರ್ 23 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಸ್ ನಾಟ್ ಡಿವೈಡೆಡ್ 13,000 ಅಂತ ಕೇಳಿದ್ದಾನೆ. 13,000 ಈ ಸಂಖ್ಯೆಯು ಯಾವ ಸಂಖ್ಯೆಯ ಬಾಧ್ಯತೆಯನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಆಯಿತಾ? 13,000 ಈ ನಂಬರು ಯಾವ ನಂಬರಿಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾರೆ. ಆಯಿತಾ? ಫಸ್ಟ್ 4 ಇಂದ ಚೆಕ್ ಮಾಡಿ. 4ದು ಡಿವಿಸಿಬಿಲಿಟಿ ರೂಲ್ ಏನಿದೆ? 4ದು ಡಿವಿಸಿಬಿಲಿಟಿ ರೂಲು ಲಾಸ್ಟ್ 2 ಡಿಜಿಟು 0 ಇರಬೇಕು ಅಥವಾ 4 ಇಂದ ಡಿವೈಡ್ ಆಗಬೇಕು. ಲಾಸ್ಟ್ 2 ಡಿಜಿಟು 0 ಇದೆ, ಲಾಸ್ಟಲ್ಲಿ 2 0 ಇದ್ದರೆ ಅದು 4 ಇಂದ ಡಿವೈಡ್ ಆಗುತ್ತೆ. ಆಯಿತಾ? 5ದು ಡಿವಿಸಿಬಿಲಿಟಿ ರೂಲು ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಲಾಸ್ಟಲ್ಲಿ 0 ಅಥವಾ 5 ಇದ್ದರೆ ಅದು 5 ಇಂದ ಡಿವೈಡ್ ಆಗುತ್ತೆ. ಇಲ್ಲಿ 0 ಇದೆ, ಸೊ ಅದು 5 ಇಂದ ಡಿವೈಡ್ ಆಗುತ್ತೆ. 2ದು ಡಿವಿಸಿಬಿಲಿಟಿ ರೂಲು ಲಾಸ್ಟಲ್ಲಿ 0 2 4 6 8 ಇರಬೇಕು. ಆಯಿತಾ? ಲಾಸ್ಟಲ್ಲಿ 0 ಇರೋದ್ರಿಂದ ಇದು 2 ಇಂದ ಡಿವೈಡ್ ಆಗುತ್ತೆ. ಉಳ್ಕೊಂಡಿರೋದು 11. ಆಯಿತಾ? ಇದನ್ನು ಡೈರೆಕ್ಟಾಗಿ ಮಾರ್ಕ್ ಮಾಡಿ. ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಆಯಿತಾ? ಇದು 11ರಿಂದ ಡಿವೈಡ್ ಆಗಲ್ಲ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿ. ಆನ್ಸರ್ ಡಿ. ಕ್ವಶನ್ ನಂಬರ್ 24. ಇಫ್ 6 ಈಸ್ ಆ್ಯಡೆಡ್ ಟು ಟ್ವೈಸ್ ದ 10 ದೆನ್ ದ ನಂಬರ್ ಒಬ್ಟೈನ್ಡ್ ಈಸ್ ಡಿವಿಸಬಲ್ ಬೈ. ಕನ್ನಡದಲ್ಲಿ 10ರ 2ರಷ್ಟಕ್ಕೆ 6ಅನ್ನು ಸೇರಿಸಿದರೆ ಆ ಸಂಖ್ಯೆ ಯಾವುದರಿಂದ ಭಾಗಿಸಲ್ಪಡುತ್ತದೆ ಅಂತ ಕೇಳಿದರೆ. ಆಯಿತಾ? ಇಂಗ್ಲೀಷಲ್ಲಿ ಇನ್ನೊಂದ್ಸಲ ನೋಡಿ. ಟ್ವೈಸ್ ದ 10. ಟ್ವೈಸ್ ದ 10 ಅಂದ ತಕ್ಷಣ ಇದಕ್ಕೇನು ಬರ್ಕೊಳ್ಳಿ? ಈ ಸೆಂಟೆನ್ಸ್ಗೆ 2 × 10 ಅಂತ ಬರ್ಕೊಳ್ಳಿ. ಆಯಿತಾ? ಓದಬೇಕು, ಅರ್ಥ ಮಾಡಿಕೊಂಡು ಅದನ್ನ ನಂಬರ್ ಬರ್ಕೋಬೇಕು. ಟ್ವೈಸ್ ದ 10. ಟ್ವೈಸ್ ದ 10 2 × 10. 10ರ 2ರಷ್ಟಕ್ಕೆ, ಕನ್ನಡದಲ್ಲಿ 10ರ 2ರಷ್ಟಕ್ಕೆ, 10ರ 2ರಷ್ಟಕ್ಕೆ 10ನ್ನ 2 ಪಟ್ಟು ಮಾಡಬೇಕು. 10 × 2 ಅಂತ ಬರ್ಕೋಬೇಕು. ಆಯಿತಾ? 10ರ 2ರಷ್ಟಕ್ಕೆ 6ಅನ್ನು ಸೇರಿಸಿದರೆ, 6ಅನ್ನು ಸೇರಿಸಿದರೆ, ಆಯಿತಾ? 10ರ 2ರಷ್ಟಕ್ಕೆ 6ಅನ್ನು ಸೇರಿಸಿದರೆ ಆ ಸಂಖ್ಯೆ ಯಾವುದರಿಂದ ಭಾಗಿಸಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಆಯಿತಾ? ಇಫ್ 6 ಈಸ್ ಆ್ಯಡೆಡ್ ಟ್ವೈಸ್ ದ 10. ಟ್ವೈಸ್ ದ 10 ಅಂತ ಕೇಳಿದ್ದಾನೆ. ಇಂಗ್ಲೀಷಲ್ಲಿ ಈ ಥರ ಇಫ್ 6 ಈಸ್ ಆ್ಯಡೆಡ್ ಟ್ವೈಸ್ ದ 10 ಅಂತ ಇಂಗ್ಲೀಷಲ್ಲಿ ಕೇಳಿದ್ದಾನೆ. ಕನ್ನಡದಲ್ಲಿ ಈ ರೀತಿ ಕೇಳಿದ್ದಾನೆ. 10 × 2 20 + 6 26. ಆಯಿತಾ? ಈ ನಂಬರ್ 26 ಈ ನಂಬರ್ ಬಂತು. ಈ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ? 4 ನಂಬರ್ ಕೊಟ್ಟಿದ್ದಾನೆ. 3 ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ, 2 ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ. ಲಾಸ್ಟಲ್ಲಿ 6 ಇದೆ. 6 ಇದ್ದರೆ ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಈ ನಂಬರು 2 ಇಂದ ಡಿವೈಡ್ ಆಗುತ್ತೆ. 3 ಇಂದ ಆಗಲ್ಲ, 5 ಇಂದ ಆಗಲ್ಲ, 4 ಇಂದ ಆಗಲ್ಲ, 2 ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿ.
ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ಅಲ್ಲಿ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 8 ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಯು 8ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಈ ನೋಡಿ, ಈ ನಂಬರ್ಗಳು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗೋಗುತ್ತೆ ಆಯಿತಾ. 8th ಡಿವಿಸಿಬಿಲಿಟಿ ರೂಲ್ ಏನಿದೆ, ಲಾಸ್ಟಲ್ಲಿ 3 ಡಿಜಿಟು, ಲಾಸ್ಟಲ್ಲಿ 3 ಡಿಜಿಟು, ಲಾಸ್ಟಲ್ಲಿ ಏನಾರ 3 0 ಇದ್ದರೆ, ಯಾವುದೇ ಅಂಕಿಗೆ 3 0 ಇದ್ದರೆ ಅದು 8ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಸಿ ಬರುತ್ತೆ, ಆನ್ಸರ್ ಸಿ.